ಹೌದು ಫ್ರೆಂಡ್ಸ್, ಸದ್ಯಕ್ಕೆ ಬಜೆಟ್ ಕ್ಯಾಟಗರಿಯಲ್ಲಿ ಸ್ಮಾರ್ಟ್ ಫೋನ್ಸ್ಗಳು ಯಾವ ರೀತಿ ಸ್ಟಾರ್ಟರ್ಸ್ ಯೂಸ್ ಮಾಡಿಬಿಟ್ಟು ತಮ್ಮ ಸೇಲ್ಸ್ಗಳನ್ನ ಜಾಸ್ತಿ ಮಾಡ್ತಿದಾರಪ್ಪ ಅಂದ್ರೆ ನೀವು ಶಾಕ್ ಆಗ್ತೀರಾ. ಕರೆಂಟ್ ಮಾರ್ಕೆಟಲ್ಲಿ ಏನಿದೆ ಎಲ್ಲ ಒಂದು ಬಜೆಟ್ ಸ್ಮಾರ್ಟ್ ಫೋನ್ಸ್ಗಳು ಬರಬೇಕಾದ್ರೆ ಫಸ್ಟ್ ಆಫ್ ಆಲ್ ಒಂದು ಒಳ್ಳೆ ಪ್ರೈಸ್ನ ಸೆಟ್ ಮಾಡಬೇಕು. ಆ ಪ್ರೈಸಲ್ಲಿ ಎಲ್ಲಕ್ಕಿಂತ ಬೆಸ್ಟ್ ಕೊಡ್ತಾ ಇರುವಂಥ ಫೀಚರ್ಸ್ನ ಇವರು ಕೊಡಲೇಬೇಕು, ಇಲ್ಲಾಂದ್ರೆ ಮಾರ್ಕೆಟ್ ತುಂಬಾ ಕಾಂಪಿಟೇಷನ್ ನಡೀತಾ ಇದೆ. ನಾನು ಇವತ್ತರಲ್ಲಿ ಅಂತದೇ ಒಂದು ಖತರ್ನಾಕ್ ಮತ್ತು ಬೇರೆ ಕೆಲವೊಂದು ವಿಶೇಷ ಫೀಚರ್ಸ್ನ ಬಿಟ್ಟು ಬಜೆಟಲ್ಲಿ ಬೇರೆ ಫೋನ್ಗಿಂತ ತುಂಬಾ ಸ್ಪೆಷಲ್ ಆಗಿರುವಂಥ ಈ ಓಪೋ K13X ಇವತ್ತು ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ನನ್ನ ಪ್ರಕಾರ ಈ ಸ್ಮಾರ್ಟ್ ಫೋನ್ ಒಂದು 12, 13, 14 ಸಾವಿರ ರೂಪಾಯಿಗೆ ವಿತ್ ಆಫರ್ನೊಂದಿಗೆ ನೋಡಕ್ಕೆ ಸಿಗುತ್ತೆ. ಡೆಫಿನೆಟ್ಲಿ ನೀವು ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ದೀನ ಅಂತಂದ್ರೆ ನನ್ನ ಹೆಸರು ಸೋಮಶೇಖರ್ ಪಾಟೀಲ್, ಚಾನಲ್ ಹೆಸರು ಬಂದ್ಬಿಟ್ಟು ಟೆಕ್ಕಿ ಸೋಮ್ಸ್ ಕನ್ನಡ. ನೀವು ಕನ್ನಡ ಟೆಕ್ ಕಮ್ಯುನಿಟಿ ಬಳಸಬೇಕಾದ್ರೆ ಡೆಫಿನೆಟ್ಲಿ ಲೈಕ್, ವಿಡಿಯೋ, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಕೊಡೋದ್ರಿಂದ ನೀವು ನಮಗೆ ಸಪೋರ್ಟ್ ಮಾಡಬಹುದು. ಮೊದಲಾಗಿ ಬಾಕ್ಸ್ ನೋಡ್ಕೋಬಹುದು, ಓಪೋ K13X ಅಂತ ಕಾಣಿಸ್ತದೆ. ಬಾಕ್ಸ್ ಮೇಲೆ ಇಷ್ಟೊಂದು ಹೆವಿ ಬೆಸಲ್ಸ್ಗಳು ಕಾಣಿಸ್ತಾ ಇದೆ. ಸೊ ಬಾಕ್ಸ್ ಒಳಗಡೆ ಆಲ್ಮೋಸ್ಟ್ ನಿಮಗೆ ಎಲ್ಲ ಆಕ್ಸೆಸರೀಸ್ಗಳು ಸಿಗುತ್ತೆ. ಬಾಕ್ಸ್ ಅಲ್ಲಿ ನನಗೆ ಎರಡು ಥಿಂಗ್ ಇಷ್ಟ ಆಗಿದ್ದಪ್ಪ ಅಂತಂದ್ರೆ ಮೊದಲು ಈ ಬಾಕ್ಸ್ ಅಲ್ಲಿ ನಿಮಗೆ ಒಂದು ಆಂಟಿ ಶೀಲ್ಡ್ ಅಂದ್ರೆ ಆಂಟಿ ಪ್ರೊಟೆಕ್ಟ್ ಮಾಡುವಂತ ಒಂದು ಕೇಸ್ನ ಕೊಡಿದ್ರೆ ಇದ್ರ ಕ್ವಾಲಿಟಿ ಕೂಡ ಸಖತ್ತಾಗಿದೆ. ಎಲ್ಲಾ ಬ್ರ್ಯಾಂಡ್ಸ್ಗಳು ಇಂಥ ಒಂದು ಕೇಸ್ನ ಕೊಡಬೇಕು, ತಮ್ಮ ಫೋನ್ಸ್ಗಳು ತುಂಬಾ ಸೇಫ್ಟಿ ಆಗಿರುತ್ತೆ. ಇನ್ನು ಎರಡನೇದಾಗಿ 45 ವ್ಯಾಟ್ನ ಪ್ರಾಡಕ್ಟ್ ಇನ್ ಬಾಕ್ಸ್ ಕೊಡ್ತಿದ್ದಾರೆ. ಇದೊಂದು ಒಳ್ಳೆ ವಿಚಾರ. 13-14 ಸಾವಿರ ಬಜೆಟಲ್ಲಿ ಇದೊಂದು ಒಳ್ಳೆ ಕೆಲಸ ಮಾಡಿದೆ ಓಪೋ. ಮತ್ತೆ ಲಾಸ್ಟ್ 2 ಡೇಸ್ ಇಂದ ಈ ಓಪೋ K13X ನಾನು ಟೆಸ್ಟ್ ಮಾಡ್ತಾ ಇದ್ದೀನಿ, ಯೂಸ್ ಮಾಡ್ತಾ ಇದ್ದೀನಿ. ಸೊ ಈ ಫೋನ್ ಬಗ್ಗೆ ಏನು ಹೇಳಿದ್ರು ಸ್ಟ್ರೇಟ್ ಫಾರ್ವರ್ಡ್ ಆಗಿ ಇದನ್ನ ಕೊಂಡ್ಕೋಬಹುದಾ, ಪ್ರೋಸ್ ಕಾನ್ಸ್ ಎಲ್ಲ ಇನ್ ಡೀಟೇಲ್ ಆಗಿ ತಿಳಿಸ್ತೀನಿ. ಮೊದಲನೇದಾಗಿ ಈ ಸ್ಮಾರ್ಟ್ ಫೋನ್ ಅಂತ ಬಿಲ್ಡ್ ಕ್ವಾಲಿಟಿ, ಡಿಸೈನ್, ಫಸ್ಟ್ ಇಂಪ್ರೆಷನ್ ಎಲ್ಲ ಹೇಗೆ ಅನಿಸ್ತಪ್ಪ ಅಂತ ಕೇಳಿದ್ರೆ ಈ ಫೋನ್ ನೋಡ್ಕೋಬಹುದು. ಇನ್ ಹ್ಯಾಂಡ್ ತುಂಬಾ ಪ್ರೀಮಿಯಂ ಮತ್ತು ಕಂಫರ್ಟೇಬಲ್ ಆಗಿ ಈ ಫೋನ್ ಕೈಲಿ ಇಟ್ಕೋಬಹುದು. ಮತ್ತೆ ಸ್ಲಿಮ್ ಅಲ್ಲಿ ಜಸ್ಟ್ 7.9 mm ಥಿಕ್ನೆಸ್ ಒಂದಿಗೆ ಜಸ್ಟ್ 194 ಗ್ರಾಮ್ ಇದೆ ಅಷ್ಟೇ. ಬಾಕಿ ಹಿಂದಿನ ಭಾಗ 2 ಕ್ಯಾಮ್ರಾ ಮಾಡ್ಯೂಲ್ಸ್ಗಳನ್ನ ಕೊಡ್ತಿದ್ದಾರೆ ಮತ್ತು ಒಂಥರ ಶೈನಿ ಡಿಸೈನ್ ಇದೆ. ಓಪೋ ಬ್ರ್ಯಾಂಡ್ ನೇಮ್ ಒಂದಿಗೆ ರೈಟ್ ಸೈಡ್ಗೆ ವ್ಯಾಲ್ಯೂಮ್ ರಾಕರ್ ಕೀ ಲಾಕ್ ನ ಕೊಡ್ತಿದ್ದಾರೆ. ಲೆಫ್ಟ್ ಸೈಡ್ಗೆ ನಮಗೆ ಇಲ್ಲಿಂದು ಡೆಡಿಕೇಟೆಡ್ ಸ್ಲಾಟ್ ನ ಕೊಡ್ತಿದ್ದಾರೆ. ಬಾಟಮ್ ಅಲ್ಲಿ ಸ್ಪೀಕರ್, ಸಿ ಪೋರ್ಟ್, ಮೈಕ್ ಮತ್ತೊಂದು 3.5 mm ಜಾಕ್ ಕೂಡ ಕೊಡ್ತಿದ್ದಾರೆ. ಸೊ ಈ ಫೋನ್ ಅಂತ ಮೇನ್ ವಿಶೇಷತೆ ಏನು ಗೊತ್ತಾ, ಇಲ್ಲಿ 360 ಆರ್ಮರ್ ಬಾಡಿನ ಕೊಡ್ತಿದ್ದಾರೆ. ಫಾರ್ ಎಕ್ಸಾಂಪಲ್ ನಿಮಗೆ ನಾನು ಡ್ರಾಪ್ ಟೆಸ್ಟ್ ಮಾಡಿ ತೋರಿಸ್ತಿದ್ದೀನಿ. 3, 2, 1 ಒಂದ್ಸರ್ತಿ ಹಿಂಗ್ ಬಿಡೋಣ. ನೋಡ್ಕೋಬಹುದು, ಇಲ್ಲಿ ಏನು ಆಗಿಲ್ಲ. ಇನ್ನು ಎರಡನೇ ಟೆಸ್ಟ್ ಅಲ್ಲಿ ವಿತ್ ಕೇಸ್ ಮಾಡೋಣ, ಬಿಕಾಸ್ ಇದು ಆಂಟಿ ಡ್ರಾಪ್ ಕೇಸ್ ಕೂಡ ಕೊಡ್ತಿದ್ದಾರೆ. ಸೊ 4 ಎಡ್ಜಸ್ ನೋಡ್ಕೋಬಹುದು, ಬಂಪ್ ಇದೆ, ಮತ್ತೊಂದು ಹೆವಿ ಮೆಟಲ್ ಯೂಸ್ ಮಾಡಿದ್ರೆ. ಸೊ ವಿತ್ ಕೇಸ್ ಇದು ತುಂಬಾ ಕಂಫರ್ಟೇಬಲ್ ಅನ್ಸುತ್ತೆ ಮತ್ತು ಇನ್ನಷ್ಟು ಹೆವಿ ಅಂತ ಅನ್ಸುತ್ತೆ. ಸ್ವಲ್ಪ ಹೈಟ್ ಅಂತ ಬಿಡ್ತಿದ್ದೀನಿ. ಓಕೆ, ಓ ಮ್ಯಾನ್, ಕಲ್ ಬಿದ್ದಂಗೆ ಆಗ್ತಿದೆ. ಈ ರೀತಿ ಫ್ರಂಟ್ ಅಂತ ಬಿಡ್ತೀನಿ. ನಥಿಂಗ್. ಈ ಸ್ಮಾರ್ಟ್ ಫೋನ್ ಏನೂ ಆಗಲ್ಲ, ಬಿಕಾಸ್ ಫ್ರಂಟ್ ಅಲ್ಲಿ ಕೂಡ ಇದು ಕವರ್ ಮಾಡತ್ತೆ. ನೋಡ್ಕೋಬಹುದು ಇಲ್ಲಿ ಎಷ್ಟೊಂದು ಬಂಪ್ ಆಗಿದೆ. ಸೊ ವಿಶೇಷವಾಗಿ ಜಾಸ್ತಿ ಡ್ರಾಪ್ ಯಾರು ಮಾಡ್ತಾರೆ ಅಂತವ್ರಿಗೆ ಈ ಫೋನ್ ತುಂಬಾ ಲೈಕ್ ಆಗುತ್ತೆ, ಇಷ್ಟ ಆಗುತ್ತೆ. ಅಷ್ಟೇ ಸೇಫ್ಟಿಯಾಗಿ ಕೂಡ ಇರುತ್ತೆ. ಬಟ್ ಯಾರು ಜಾಸ್ತಿ ಫೋನ್ ಚಲ್ತಾರೆ ಅವ್ರಿಗೆ ಮಾತ್ರ ಇದು ಯೂಸ್ ಇದೆ. ನೀವು ಸೇಫ್ಟಿಯಾಗಿ ಯೂಸ್ ಮಾಡ್ತೀರ ಅಂದ್ರೆ ಇದು ನಿಮಗೆ ಅಲ್ಲ. ಇನ್ನು ಯಾವಾಗ ಐಫೋನ್ ಅಂತ ಡಿಸ್ಪ್ಲೇಗೆ ಬರ್ತೀವಿ, ಇದರಲ್ಲಿ 6.6 ಅಂತ ಫುಲ್ HD+ LCD ಡಿಸ್ಪ್ಲೇ ಕೊಡ್ತಿದ್ದಾರೆ. ಸೊ ಅಂಡರ್ ಬಜೆಟ್ ಅಲ್ಲಿ LCD ಡಿಸ್ಪ್ಲೇ ಎಲ್ಲಿ ಕೊಡುತ್ತೆ, ಬೇರೆ ಬ್ರ್ಯಾಂಡ್ಸ್ಗಳು ಕೆಲವೊಂದು ಆಮ್ರೆಲ್ಲ ಕೊಡ್ತಿದ್ದಾರೆ. ಬಟ್ ಓಪೋ ಕಡೆಯಿಂದ ಆಕ್ಸೆಪ್ಟ್ ಮಾಡಲ್ಲ. ಬಟ್ ನೀವು ನೋಡಿ ಫ್ರಂಟ್ ಇಂದ ಈ ಬೆಜಲ್ಸ್ಗಳನ್ನ ನೋಡಿ ಎಷ್ಟೊಂದು ದೊಡ್ಡದಾಗಿದೆ. ಸೊ ಇಲ್ಲಿ ಬೆಜಲ್ಸ್ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಬೇಕಾಗಿತ್ತು. ಬಾಕಿ ಜಸ್ಟ್ 1000 ನೈಟ್ಸ್ನ ಪೀಕ್ ಬ್ರೈಟ್ನೆಸ್ ಕೊಡ್ತಿದ್ದಾರೆ. ಅಟ್ಲೀಸ್ಟ್ 12 ನೋಡಿದ್ರು ಕೊಡಬೇಕಾಗಿತ್ತು. ನಾನು ಹೊರಗಡೆ ಎಲ್ಲ ಯೂಸ್ ಮಾಡಬೇಕಾದ್ರೆ ನೀವು ನೋಟಿಫಿಕೇಶನ್ಸ್ ಆಗಿರಲಿ, ವಿಡಿಯೋ ನೋಡಬೇಕಾದ್ರೆ ಈ ಸ್ಕ್ರೀನ್ ಏನಿದೆ ಇದು ತುಂಬ ರಿಫ್ಲೆಕ್ಟ್ ಆಗುತ್ತೆ ಮತ್ತು ಜಾಸ್ತಿ ಬ್ರೈಟ್ನೆಸ್ ಕೂಡ ಅಲ್ಲ. ಸೊ ಇಲ್ಲಿ ಬ್ರೈಟ್ನೆಸ್ ಕೂಡ ಬಜೆಟ್ ಇದೆ, ಬಟ್ ಅಟ್ಲೀಸ್ಟ್ 1200 ಕೊಡಿದ್ರೆ ಇನ್ನು ಸಖತ್ತಾಗಿರ್ತಿತ್ತು. ಬಾಕಿ ಇದರಲ್ಲಿ ಸಿಂಗಲ್ ಸ್ಪೀಕರ್ ಕೊಡ್ತಿದ್ದಾರೆ. ಬಟ್ ಇದರಲ್ಲಿ ಅಲ್ಟ್ರಾ ಬೂಸ್ಟ್ ಅಂತ ಒಂದು ವಾಲ್ಯೂಮ್ ಫೀಚರ್ ಇದೆ. ಸೊ ಇದರಿಂದ ಇದು ಜೋರಾಗಿ ಕೇಳಿಸುತ್ತೆ. ಮೇ ಬಿ ಇಲ್ಲಿ ಒಂದೇ ಸ್ಪೀಕರ್ ಇದೆ, ಬಟ್ ಇದು ಜಾಸ್ತಿ ಸೌಂಡ್ ಮಾಡುತ್ತೆ. ಇದಕ್ಕೆ ಅವರು ಅಲ್ಟ್ರಾ ಸ್ಪೀಕರು, ಅಲ್ಟ್ರಾ ಸೌಂಡ್ ಅಂತ ಹಾಕ್ತಿದ್ದಾರೆ. ಬಟ್ ಕಂಪೇರ್ ಟು ಬೇರೆ ಫೋನ್ಸ್ಗಳಿಗೆ ಈ ಮೋಟರೋಲಾ 10-11 ಸಾವಿರ ರೂಪಾಯಿಗೆ ಡಾಲ್ಬಿ ಅಟ್ಮಾಸ್ ಅದು ಡುವಲ್ ಸ್ಟೀರಿಯೋ ಸ್ಪೀಕರ್ಸ್ಗಳು ಕೊಡ್ತಿದ್ದಾರೆ. ಸೊ 14-15 ಸಾವಿರ ರೂಪಾಯಿ ಅಂದ್ರೆ ಡೆಫಿನೆಟ್ಲಿ ಡುವಲ್ ಸ್ಟೀರಿಯೋಸ್ ಬೇಕೇ ಬೇಕಿತ್ತು. ಮತ್ತೊಂದು ಶಾಕಿಂಗ್ ವಿಷಯಪ್ಪ ಅಂತಂದ್ರೆ ಇದು 1440p ನಲ್ಲಿ ವಿಡಿಯೋ ಸಪೋರ್ಟ್ ಆಗುತ್ತೆ, ಅಂದ್ರೆ 2K ವಿಡಿಯೋಗೆ ಸಪೋರ್ಟ್ ಆಗುತ್ತೆ. ಬಟ್ ಈ ವಿಡಿಯೋಸ್ ನೋಡಿ ಎಷ್ಟೊಂದು ಲ್ಯಾಗ್ ಆಗುತ್ತೆ, ಎಷ್ಟೊಂದು ಫ್ರೀಸ್ ಆಗುತ್ತೆ. ಪ್ರತಿಯೊಂದರಲ್ಲಿ ಕಟ್ ಫ್ರೇಮ್ ಡ್ರಾಪ್ಸ್ ಆಗ್ತಾನೆ ವಿಡಿಯೋ ಪ್ಲೇ ಆಗುತ್ತೆ. ಬಾಕಿ ನೀವು 1080p ನಲ್ಲಿ ಒಂದು ಲೆವೆಲ್ಗೆ ಚೆನ್ನಾಗಿರುವಂಥ ವಿಡಿಯೋ ಕ್ವಾಲಿಟಿ ನೋಡ್ಕೋಬಹುದು. 4K ಅಂತೂ ದೂರದ ವಿಷಯ, 4K ಸಪೋರ್ಟ್ ಆಗಲ್ಲ. ಈ 1440p ಕೂಡ ಎಷ್ಟು ನನಗೆ ಇದು ಅಷ್ಟೊಂದು ಕಂಫರ್ಟೇಬಲ್ ಅಂತ ಅನ್ಸಲ್ಲ. ಸೊ ಜಸ್ಟ್ ನೀವು ಫುಲ್ HD+ ಅಲ್ಲಿ ಮಾತ್ರದಲ್ಲಿ ವಿಡಿಯೋ ನೋಡ್ಕೋಬಹುದು. OTT ಎಲ್ಲ ಯೂಸ್ ಮಾಡ್ತೀನಿ ಅಂದರೆ ನಿಮಗೆ 720 ಮ್ಯಾಕ್ಸ್ ಅಲ್ಲಿ ಕೂಡ HD ನಲ್ಲೇ ಮಾತ್ರ ವಿಡಿಯೋ ನೋಡ್ಕೋಬಹುದು. ಬಟ್ ಇಲ್ಲಿ 15 ಸಾವಿರ ರೂಪಾಯಿ ಕೊಡ್ತಿದ್ವಿ, ಅಟ್ಲೀಸ್ಟ್ 1440p ಆದರೂ ಚೆನ್ನಾಗಿರುವಂಥ ವಿಡಿಯೋ ಪ್ಲೇ ಬ್ಯಾಕ್ ಇರಬೇಕಾಗಿತ್ತಲ್ಲ. 4K ಬಿಡಿ ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಬಟ್ ಡಿಸ್ಪ್ಲೇನಲ್ಲಿ ತುಂಬ ಕಂಜೂಸಿ ಮಾಡಿದರೆ ಬೆಜಲ್ ಕೂಡ ತುಂಬ ದೊಡ್ಡದಾಗಿವೆ. ಇನ್ನು ಯಾವಾಗ ಈ ಫೋನ್ ಅಂತ ಕ್ಯಾಮ್ರಾ
ಕ್ಯಾಮ್ರಾಗೆ ಬರ್ತೀವಿ. ಓಪೋ ಇಲ್ಲಿ ತುಂಬ ಹೈಲೈಟ್ ಮಾಡುತ್ತೆ, ಬಟ್ ರಿಯರ್ಲಿ ಜಸ್ಟ್ ನಿಮಗೆ 50 ಮೆಗಾ ಪಿಕ್ಸೆಲ್ನ ಡುವಲ್ ರಿಯರ್ ಕ್ಯಾಮ್ರಾ ಸೆಟಪ್ನ ಕೊಡ್ತಿದ್ದಾರೆ. ಎರಡನೇದು ಯಾವುದು ಡೆಪ್ ಸೆನ್ಸರ್ 2 ಮೆಗಾ ಪಿಕ್ಸೆಲ್ ಇದೆ. ಫ್ರಂಟಲ್ಲಿ ಜಸ್ಟ್ 8 ಮೆಗಾ ಪಿಕ್ಸೆಲ್ನ ಸೆಲ್ಫಿ ಶೂಟರ್ ಕೊಡ್ತಿದ್ದಾರೆ. ಸೊ ಟ್ರಸ್ಟ್ ಮೀ, ನಾನು ಇದನ್ನ ಫೋಟೋಗಳು ತೆಗಿಯೋಕೆ ಹೋದೆ, ನನಗೆ ಅಷ್ಟೊಂದು ಕಂಫರ್ಟೇಬಲ್ ಅಂತ ಅನಿಸ್ಲೇ ಇಲ್ಲ. ಕೆಲವೊಂದು ಫೋಟೋ ಸ್ಯಾಂಪಲ್ಸ್ಗಳು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಡೇ ಇಂಡೋರ್ ಔಟ್ಡೋರ್ ಎಲ್ಲ ಕಡೆ ಫೋಟೋಸ್ಗಳನ್ನ ತೆಗೆದಿದ್ದೀನಿ. ಇಲ್ಲಿ ಸ್ಕಿನ್ ಟೋನ್ ತುಂಬ ಬೆಳ್ಳಗೆ ಮಾಡುತ್ತೆ, ಈ ಫಾರಿನ್ಸ್ ಥರ ಕಾಣಿಸುತ್ತೆ. ಕೆಲವೊಂದು ಟೈಮ್ ಅಂತೂ ಅಷ್ಟೊಂದು ಕ್ಲಾರಿಟಿ ಬರಲ್ಲ, ಕೆಲವೊಂದು ಟೈಮ್ ಫೋಕಸಿಂಗಲ್ಲಿ ಅಷ್ಟೊಂದು ಓಕೆ ಅಂತ ಫೀಲ್ ಕೊಡುತ್ತೆ. ಬಾಕಿ ಕೆಲವೊಂದು ಟೈಮ್ ನಿಮಗೆ ಇಂಡೋರಲ್ಲಿ ಮತ್ತೆ ನೀವು ಕರೆಕ್ಟಾಗಿ ಫೋಕಸ್ ಮಾಡಿಬಿಟ್ಟು ಫೋಟೋ ತೆಗೆದ್ರೆ ಆವಾಗ ಬಜೆಟಲ್ಲಿ ನೋಡ್ಕೊಂಡಾಗ ಎಷ್ಟು ಚೆನ್ನಾಗಿರುವಂಥ ಫೋಟೋಗಳು ಬರುತ್ತಪ್ಪ ಅನ್ಸುತ್ತೆ. ಎವನ್ ಪೋರ್ಟ್ರೇಟಲ್ಲಿ ಕೂಡ ಒಳ್ಳೆ ಇಮೇಜ್ ಪ್ರೊಸೆಸಿಂಗ್ ಆಗುತ್ತೆ, ಸ್ವಲ್ಪ ಟೈಮ್ ತೊಗೊಳುತ್ತೆ, ಬಟ್ ಒಳ್ಳೆ ಫೋಟೋಸ್ಗಳನ್ನ ಕ್ಯಾಪ್ಚರ್ ಮಾಡುತ್ತೆ. ಬಟ್ ಇಲ್ಲಿ ಯಾವುದೇ ಅಲ್ಟ್ರಾವೈಡ್ ಸೆನ್ಸರ್ ಸಿಗ್ತಿಲ್ಲ, ಟೆಲಿಫೋಟೋ ಅಂತೂ ಯಾರು ಕೊಡ್ತಾನೆ ಅಲ್ಲ ಬಿಡಿ. ಅಲ್ಲಿ ಅಲ್ಟ್ರಾವೈಡ್ ಒಂದು ಆಪ್ಷನ್ ಇರಬೇಕಾಗಿತ್ತು ಈ ಬಜೆಟಲ್ಲಿ. ಮತ್ತು ಫ್ರಂಟಲ್ಲಿರೋ ಕ್ಯಾಮ್ರಾ ಅಂತೂ ಯಾಕಪ್ಪ ಇಷ್ಟು ಲೋಕಲ್ ಅಂತ ಅನ್ಸ್ಬಿಡುತ್ತೆ. ಜಸ್ಟ್ 5 ಮೆಗಾ ಪಿಕ್ಸೆಲ್, ಇದಕ್ಕಿಂತ ಬೇರೆ ಫೋನ್ಸ್ಗಳಲ್ಲಿ ಚೆನ್ನಾಗಿಂತ ಫೋಟೋ ಬರುತ್ತೆ ಅಂತ ಹಾಕೋಬಹುದು. ಸೊ ಜಸ್ಟ್ ಈ ಫೋಟೋಸ್ಗಳನ್ನ ನೋಡಿ, ಇಲ್ಲಿ ಸ್ಕಿನ್ ಆಗಿರಲಿ, ಕಲರ್ಸ್ಗಳಾಗಿರಲಿ, ಡೈನಾಮಿಕ್ ರೇಂಜ್ ಆಗಲಿ, ನನಗಂತೂ ಫೋಟೋಸ್ ತೆಗಿಯೋಕ್ಕೆ ಮನಸ್ಸೇ ಆಗಿಲ್ಲ. ಸೊ ಅಷ್ಟೊಂದು ಒಳ್ಳೆ ಕ್ಯಾಮ್ರಾ ಸೆಲ್ಫಿನಲ್ಲಿದೆ. ಇನ್ನು ವಿಡಿಯೋ ಕ್ವಾಲಿಟಿಲಿ ಕೂಡ ಅಷ್ಟೇ ಗುರು. ಜಸ್ಟ್ ನೀವು ಇಲ್ಲಿ 1080p 60 fps ಅಲ್ಲಿ ಮಾತ್ರ ರೆಕಾರ್ಡ್ ಸ್ಟಾರ್ಟ್ ಮಾಡ್ಬೋದು. ಅದು ಕ್ವಾಲಿಟಿ ಒಂದ್ಸರ್ತಿ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು, ಈ ರೇಂಜ್ಗೆ ಇರುವಂಥ ಕ್ವಾಲಿಟಿ ಇದೆ. ಸ್ಕಿನ್ನು, ಕಲರ್ಸು, ಆಡಿಯೋ ಸಖತ್ತಾಗಿ ತೊಗೊಳುತ್ತೆ, ಮೈಕ್ ಚೆನ್ನಾಗಿದೆ, ಬಟ್ ವಿಡಿಯೋ ಕ್ವಾಲಿಟಿ ಓಕೆ ಅಂತ ಅನ್ಸುತ್ತೆ. ಇನ್ನು ಸೆಲ್ಫಿನಲ್ಲಿ ಕೂಡ ಅಷ್ಟೇ, ಜಸ್ಟ್ ನೀವು 1080p 30 fps ರೆಕಾರ್ಡ್ ಮಾಡ್ಕೋಬೋದು. ಸೊ ಇಲ್ಲಿ ಕೂಡ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಕ್ಕೆ ಹೋಗ್ಬಿಡಿ, ಫೋಟೋನೇ ಚೆನ್ನಾಗಿ ಬರ್ತಾ ಇಲ್ಲ, ವಿಡಿಯೋಗಳು ಯಾವ ಲೆಕ್ಕಕ್ಕೆ ಬರ್ತಿರ್ಬೋದು ನೀವು ಸ್ಕ್ರೀನ್ ಮೇಲೆ ನೋಡಿಕೊಂಡು ಅರ್ಥ ಮಾಡ್ಕೋಬೋದು. ಸೊ ಒಟ್ಟಾರೆ ನಾನು ಸ್ಟ್ರೇಟ್ ಫಾರ್ವರ್ಡ್ ಆಗಿ ಆನೆಸ್ಟ್ಲಿ ಹೇಳ್ಬೇಕಪ್ಪ ಅಂತಂದರೆ, ಈ ಬಜೆಟಲ್ಲಿ ಇದಕ್ಕಿಂತ ಸಖತ್ ಬೆಂಕಿ ಇರುವಂಥ ಫೋನ್ಸ್ಗಳು ಮಾರ್ಕೆಟ್ ನಿಮ್ಗೆ ನೋಡೋಕ್ಕೆ ಸಿಗುತ್ತೆ. ನೀವು ಡೆಡಿಲಿ ಕ್ಯಾಮ್ರಾನೇ ನೋಡ್ತಿದ್ದೀರಪ್ಪ ಅಂತಂದರೆ ಎಸ್, ಈ ಫೋನಲ್ಲಿರುವಂಥ ಕ್ಯಾಮ್ರಾ ನಿಮಗೆ ಅಷ್ಟೊಂದು ಇಷ್ಟ ಆಗಲ್ಲ. ಇನ್ನು ಯಾವಾಗ ಐಫೋನ್ ಇಂಥ ಪರ್ಫಾರ್ಮೆನ್ಸ್ ಬರ್ತೀವಿ, ಎಸ್ದಲ್ಲಿ ಲೇಟೆಸ್ಟ್ ಡೈಮೆನ್ಸಿಟಿ 6300 ಚಿಪ್ಸೆಟ್ನ ಕೊಡ್ತಿದ್ದಾರೆ. ಎಷ್ಟೊಂದು 6 ನ್ಯಾನೋಮೀಟರ್ನ ಒಳ್ಳೆ ಚಿಪ್ಸೆಟ್ ಆಗಿದೆ. ಈ ಬಜೆಟಲ್ಲಿ ಒಂದು ಒಳ್ಳೆ ಕೆಲಸ ಕೂಡ ಮಾಡುತ್ತೆ. ಬಟ್ 15,000 ರೂಪಾಯಿ ಎಕ್ಸಾಕ್ಟ್ಲಿ ಲಾಂಚ್ ಆಗ್ತಿದೆ ಅಂತಂದರೆ ಇದಕ್ಕಿಂತ ಒಳ್ಳೆ ಚಿಪ್ಸೆಟ್ ಓಪನ್ ಅವರು ಕೊಡ್ಬೋದಿತ್ತು. ಸೊ ಫಸ್ಟ್ ಆಫ್ ಆಲ್ ಬಂದ ತಕ್ಷಣ ಅಂತಿದ್ದು ಸ್ಕೋರ್ ಎಲ್ಲ ಟೆಸ್ಟ್ ಮಾಡಿದ್ವಿ, ಓಕೆ ಲೆವೆಲ್ ರ್ಯಾಂಕಿಂಗ್ ಬಂತು. ಜೊತೆಗೆ CPU ಥ್ರಾಟಲ್ ಕೂಡ ಟೆಸ್ಟ್ ಮಾಡಿದ್ವಿ, ಅದು ಕೂಡ ಓಕೆ ರ್ಯಾಂಕಿಂಗ್. ಇಲ್ಲಿ ಎಲ್ಲೋ ಲೈನ್ಸ್ಗಳನ್ನ ಜಾಸ್ತಿ ನೋಡ್ತಿದ್ವಿ. ಸೊ ಬಜೆಟಲ್ಲಿ ನಾವು ಜಾಸ್ತಿ ಎಕ್ಸ್ಪೆಕ್ಟ್ ಮಾಡೋಕ್ಕೂ ಆಗಲ್ಲ. ಮತ್ತು ಈ ಫೋನಲ್ಲಿ ನಾನು BGM ಎಲ್ಲ ಟೆಸ್ಟ್ ಮಾಡೋಕೆ ಹೋದೆ, ಜಸ್ಟ್ ಇಲ್ಲಿ ಸ್ಮೂತ್ ಆಲ್ಟರ್ನಲ್ ಆಟ ಆಡ್ಕೋಬೋದು. ಇದರಲ್ಲಿ ಕೂಡ ನೀವು ಹೆವಿ ಎನಿಮೀಸ್ಗೆಲ್ಲ ಬತ್ತಪ್ಪ ಅಂದರೆ ನಿಮಗೆ ಜಾಸ್ತಿ ಇಲ್ಲಿ ಫ್ರೇಮ್ ಡ್ರಾಪ್ಸ್ ಕೂಡ ಆಗುತ್ತೆ, ಕೆಲವೊಂದು ಟೈಮ್ ಲ್ಯಾಗ್ ಆದಾಗ ಕೂಡ ಫೀಲ್ ಆಗುತ್ತೆ. ಬಟ್ ಈ ಫೋನ್ ಬಿಸಿ ಜಾಸ್ತಿ ಆಗಲ್ಲ. ಬಟ್ ಇದು ಡೆಡಿಕೇಟೆಡ್ ನಾನು ಗೇಮಿಂಗ್ ಫೋನ್, ಒಳ್ಳೆ ಪರ್ಫಾರ್ಮೆನ್ಸ್ ಬೆಂಕಿ ಇದೆ ಅಂತ ಆಯ್ತಲ್ಲ, ಗೇಮರ್ಸ್ಗೆ ಒಂದು ಸ್ವಲ್ಪ ನೀವು ಇಲ್ಲಿ ಯೋಚನೆ ಮಾಡಬೇಕು. ಅದರ್ವೈಸ್ ಔಟ್ ಆಫ್ ದ ಬಾಕ್ಸ್ Android 15 ಮತ್ತು ಕಲರ್ OS 15 ಕೊಡ್ತಿದೆ, ಜಾಸ್ತಿ ಬ್ಲಾಟರ್ಸ್ ಎಲ್ಲ ಕೊಟ್ಟಿಲ್ಲ. ನೀವು ಇದನ್ನ ಇಲ್ಲಿಂದ ಕ್ಲಿಯರ್ ಆಗಿ ಅನ್ಇನ್ಸ್ಟಾಲ್ ಕೂಡ ಮಾಡ್ಕೋಬಹುದು. ಸೊ ಪರ್ಫಾರ್ಮೆನ್ಸ್ ವೈಸ್ ಇಲ್ಲಿ ಕಂಜ್ಯೂಸಿ ಅನ್ನೋದಕ್ಕಿಂತ ಒಂದು ಬೆಟರ್ ಪ್ರೊಸೆಸರ್ನ ಕೊಟ್ಬಿಟ್ಟು ಒಂದು ವೆಲ್ ಆಪ್ಟಿಮೈಸ್ಡ್ ಇದೆ ಒಂದು ಲೆವೆಲ್ ನೀವು ಇದನ್ನ ಯೂಸ್ ಮಾಡ್ಕೋಬಹುದು ಅಂತ ಹೇಳ್ಬೋದು ಅಷ್ಟೇ. ಯಾವಾಗ ಇದ್ರು ಅಂತ OS ಮತ್ತು ಸ್ಟೋರೇಜ್ ಬರ್ತೀವಿ, ಎಸ್ದಲ್ಲಿ LPDDR4X RAM ಒಂದಿಗೆ UFS 2.2 ಸ್ಟೋರೇಜ್ ಕೊಡ್ತಿದ್ರೆ ಈ ಬಜೆಟ್ ಅಲ್ಲಿ ಬೆಸ್ಟ್ ಓಕೆ ಅಂತ ಕರಿಬಹುದು. ಇನ್ನು ಮತ್ತೊಂದು ಸ್ಪೆಷಾಲಿಟಿ ನನಗೆ ಓಪೋ ಫೋನ್ಸ್ಗಳು ಏನಿಸತ್ತಪ್ಪ ಅಂದ್ರೆ, ಎಲ್ಲ ಬಜೆಟ್ ಫೋನ್ಸ್ಗಳು ಕೂಡ ತುಂಬಾ ಒಳ್ಳೆ AI ಫೀಚರ್ಸ್ ನ ಕೊಡ್ತಿದ್ದಾರೆ, ಮಿಡ್ ಎಂಡ್ ಫೋನ್ಸ್ಗಳು ಕೊಡ್ತಿದ್ದಾರೆ. ಫ್ಲಾಗ್ಶಿಪ್ ಫೋನ್ ಅಂತೂ ನೆಕ್ಸ್ಟ್ ಲೆವೆಲ್ AI ಫೀಚರ್ಸ್ ಗಳಿದೆ. ಫಾರ್ ಎಕ್ಸಾಂಪಲ್ ಈ ಫೋನಲ್ಲಿ AI ಸಿಸ್ಟಮ್ ಬೂಸ್ಟರ್ ಆಗಿರಲಿ, AI ಸ್ಮಾರ್ಟ್ ಟಚ್ ಆಗಿರಲಿ, ಮತ್ತು AI ಬ್ಯಾಟರಿ ಮ್ಯಾನೇಜ್ಮೆಂಟ್, AI ಕಾಲ್ ನಾಯ್ಸ್ ಕ್ಯಾನ್ಸಲೇಷನ್, ಇನ್ನಿತರ ತುಂಬಾ ಡಿಫ್ರೆಂಟ್ AI ಫೀಚರ್ಸ್ ನ ಕೊಡ್ತಾರೆ. ಇಷ್ಟೆಲ್ಲ ಕ್ಯಾಮ್ರಾದಲ್ಲಿ ಕೂಡ ತುಂಬಾ ಒಳ್ಳೆ AI ಫೀಚರ್ಸ್ ಗಳಿದೆ. AI ಇರೇಸರ್ 2.0 ಆಗಿರಲಿ, ಅಥವಾ AI ಕ್ಲಾರಿಟಿ ಎನ್ಹಾನ್ಸರ್ ಆಗಿರಲಿ, AI ರಿಫ್ಲೆಕ್ಷನ್ ರಿಮೂವರ್ ಆಗಿರಲಿ, AI ಅನ್ಬ್ಲರ್ ಟೂಲ್ ಆಗಿರಲಿ, ಇನ್ನಿತರ AI ಪೋರ್ಟ್ರೇಟ್ಸ್ ಮೋಡ್, ತುಂಬಾ ಬೇರೆ ಡಿಫ್ರೆಂಟ್ AI ಫೀಚರ್ಸ್ ನ ಕೊಡ್ತಿದ್ದಾರೆ. ಸೊ ಬಜೆಟ್ ಅಲ್ಲೆಲ್ಲ ಕೊಡ್ತಿದ್ದಾರೆ, ಇದೇ ಒಂದು ತುಂಬಾ ಒಳ್ಳೆ ವಿಚಾರ ಮತ್ತು ನಾನು ಈ ಫೀಚರ್ಸ್ ಒಂದಿಗೆ ತುಂಬಾ ಹ್ಯಾಪಿ ಇದ್ದೀನಿ. ಇನ್ನು ನೆಕ್ಸ್ಟ್ ಈ ಫೋನ್ ಅಂತ ಬ್ಯಾಟರಿ ಮೇನ್ ಪಾರ್ಟ್ ಮತ್ತು ಎಲ್ಲಕ್ಕಿಂತ ಬೆಸ್ಟ್ ಪಾರ್ಟೇ ಈ ಫೋನ್ ಅಂತ ಕರಿಬಹುದು. ಎಷ್ಟಲ್ಲಿ ಇಷ್ಟು ಸ್ಲಿಮ್ ಆಗಿದ್ರು ಕೂಡ 6000 mAh ಬ್ಯಾಟರಿ ಒಂದಿಗೆ ಇನ್ಬಾಕ್ಸ್ 45 ವ್ಯಾಟ್ ನ ಪವರ್ ಬ್ಯಾಟರಿ ಕೊಡ್ತಿದ್ದಾರೆ. ಸೊ ಟ್ರಸ್ಟ್ ಮೀ, ಬಜೆಟ್ ಅಲ್ಲಿ ಯಾರೆಲ್ಲ ಫೋನ್ ನೋಡ್ತಿದ್ದಾರೆ ಪ್ಯಾರೆಂಟ್ಸ್ಗೆ, ಇಂಥವ್ರಿಗೆಲ್ಲ ಇದೊಂದು ಬೆಸ್ಟ್ ಫೀಚರ್ ಇದೆ. ಮತ್ತೆ ಅಂಥವ್ರಿಗೇನೆ ಸ್ಪೆಷಲಿ ಓಪೋ ಈ ಫೋನ್ ಲಾಂಚ್ ಮಾಡಿದೆ ಅನ್ಸುತ್ತೆ, ಬಿದ್ರು ಹೊಡೆಯಲ್ಲ, ಬ್ಯಾಟ್ರಿ ಚೆನ್ನಾಗಿದೆ. ಸೊ ಎಸ್ಲಿ 45 ವ್ಯಾಟ್ ನ ಪವರ್ ಟ್ರೈನ್ ಇದೆ. ಇದು ಜಸ್ಟ್ 21 ಮಿನಿಟ್ಸ್ ಅಲ್ಲಿ 30% ಈ ಫೋನ್ ಸೂಪರ್ ಫಾಸ್ಟ್ ಆಗಿ ಚಾರ್ಜ್ ಕೂಡ ಆಗುತ್ತೆ. ಮತ್ತೆ ಓಪೋ ಏನಿರುತ್ತೆ, ಈ ಬ್ಯಾಟ್ರಿ 1700 ಟೈಮ್ ಇದು ಬ್ಯಾಟ್ರಿ ರೀಸೈಕಲಿಂಗ್ ಕೆಪಾಸಿಟಿನ ಹೊಂದ್ರು ಕೂಡ ಇದು 5 ವರ್ಷ ತನಕ ಈ ಬ್ಯಾಟ್ರಿ ಹೆಲ್ತ್ಗೆ ಏನಾಗಲ್ಲಂತೆ. ಸೊ ಅಷ್ಟೊಂದು ಸ್ಟೇಬಲ್ ಮತ್ತು ಒಳ್ಳೆ ಬ್ಯಾಟ್ರಿ ಲೈಫ್ ಇದರಲ್ಲಿ ಸಿಗತ್ತಪ್ಪ ಅಂತ ಬ್ರ್ಯಾಂಡ್ ಹೇಳುತ್ತೆ. ಸೊ ಓವರ್ ಆಲ್ ಬ್ಯಾಟ್ರಿ ಟೆಕ್ ಅಲ್ಲಿ ಓಪೋನವರು ನೆಕ್ಸ್ಟ್ ಲೆವೆಲ್ಗಿಂತ ನೆಕ್ಸ್ಟ್ ಲೆವೆಲ್ ಇದ್ದಾರೆ. ನಾನು ಸ್ಟಾರ್ಟಿಂಗ್ ಡೇಸ್ ಇಂದಾನೆ ಬೇರೆ ಫೋನ್ಸ್ಗಳನ್ನ ಟೆಸ್ಟ್ ಮಾಡಿ ಈ ಎಲ್ಲ ಎಕ್ಸ್ಪೀರಿಯನ್ಸ್ ನಮಗೆ ಶೇರ್ ಮಾಡ್ತಾ ಬಂದಿದ್ರಿ. ಸೊ ಹಾಗಾದ್ರೆ ನೀವು ಕೇಳಬಹುದು, ರೂಪಾಯಿ 14-15 ರೂಪಾಯಿಗೆ ವಿತ್ ಆಫರ್ ಒಂದಿಗೆಲ್ಲ ಈ ಫೋನ್ ನೋಡಕ್ ಸಿಕ್ತಪ್ಪ ಅಂದ್ರೆ ಕೊಂಡುಕೋಬಹುದಪ್ಪ ಅಂತ ನೀವು ಕೇಳ್ತಿದ್ದೀರಾ ಅಂತಂದ್ರೆ, ಎಸ್ ಡೆಫಿನೆಟ್ಲಿ. ಫಸ್ಟ್ ಆಫ್ ಆಲ್ 15,000 ರೂಪಾಯಿಗೆ ಎಕ್ಸಾಕ್ಟ್ಲಿ ಬತ್ತಪ್ಪ ಅಂತಂದ್ರೆ ಇಲ್ಲಿ ನಿಮಗೆ 8GB ರ್ಯಾಮ್ ಎಲ್ಲ ಸಿಕ್ತಂದ್ರೆ ಬೆಂಕಿ ಅಂತ ಕರಿಬಹುದು 15,000 ರೂಪಾಯಿಗೆ. ಬಟ್ ಇದು 6GB ರ್ಯಾಮು 128GB ಎಲ್ಲ ಆಪ್ಷನ್ ಸಿಗ್ತಿದೆ ಅಂತಂದ್ರೆ ಎಸ್ ಇದ್ರ ಬೆಲೆ ಎಕ್ಸಾಕ್ಟ್ಲಿ 12-13,000 ರೂಪಾಯಿ ಸಿಕ್ತಪ್ಪ ಅಂತಂದ್ರೆ ಒನ್ ಆಫ್ ದ ಬೆಸ್ಟ್ ಮತ್ತು ಬೆಂಕಿ ಬ್ಯಾಟ್ರಿ, ಬೆಂಕಿ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಫೋನ್ ಅಂತ ಕರಿಬಲ್ಲೆ. ಬಟ್ ನೀವೇನಾದ್ರು ಕ್ಯಾಮ್ರಾಗೋಸ್ಕರ ಒಂದು ಬೆಂಕಿ ಫೋನ್ ಹುಡ್ತಿದ್ರ ಅಂದ್ರೆ ಎಸ್ ಈ ಬಜೆಟ್ ಅಲ್ಲಿ ಇದಕ್ಕಿಂತ ಹೆವಿ ಒಳ್ಳೆದಾಗಿರುವಂತ ಬೇರೆ ಎಲ್ಲ ಬೆಂಕಿ
ಫೋನ್ಸ್ಗಳು ನೋಡೋಕೆ ಸಿಗುತ್ತೆ. ಸೊ ಒಂದ್ಸರ್ತಿ ನಿಮಗೆ ಸ್ಕ್ರೀನ್ ಮೇಲೆ ಪ್ರೋಸ್ ಮತ್ತು ಕಾನ್ಸ್ನ ಎಲ್ಲ ತಿಳಿಸ್ತಾ ಇದ್ದೀನಿ. ಈ ಪ್ರೋಸಲ್ಲಿ ನಿಮಗೆ ಎಲ್ಲ ಫೀಚರ್ಸ್ಗಳು ಇತ್ತಪ್ಪ, ನಿಮ್ಮ ಪ್ಯಾರೆಂಟ್ಸ್ಗೆಲ್ಲ ಕೊಂಡ್ಕೊಳ್ತಿದ್ದೀರಾ, ಇದೇ ಮೇನ್ ಪಾರ್ಟ್ ಬೇಕಾಗಿತ್ತಪ್ಪ ಅಂದರೆ ಡೆಫಿನೆಟ್ಲಿ ಓಪೋನ ಈ K13X ನೀವು ಪರ್ಚೇಸ್ ಮಾಡ್ಕೋಬಹುದು. ಅದರ್ವೈಸ್ ಮಾರ್ಕೆಟಲ್ಲಿ ತುಂಬ ಬೇರೆ ಬೇರೆ ಆಪ್ಷನ್ಸ್ಗಳಿದೆ, ಅದನ್ನ ಕೂಡ ನೋಡ್ಕೋಬಹುದು. ಈ ಫೋನ್ ನಾನು ಬೇರೆ ಯಾವುದೇ ಫೋನ್ ಜೊತೆ ಕಂಪೇರ್ ಮಾಡಬೇಕಾ ಬೇಡವಾ ಅಂತ ಅದನ್ನ ಕೂಡ ಡೆಫಿನೆಟ್ಲಿ ಆಗಡೆ ಕಮೆಂಟ್ ಮಾಡಿ. ಸಿಗೋಣ ನೆಕ್ಸ್ಟ್ ಆನೆಸ್ಟ್ ಇಂಡಿಯಾ ಪ್ರಾಮಾಣಿಕ ಜೊತೆಗೆ. ಅಲ್ಲೊಟ್ಟಿಗೆ ನೆಕ್ಸ್ಟ್ ಒನ್. ನಮಸ್ಕಾರ.